ಒಂದೇ ಸಮ ಹೊಡ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ರಾತ್ರಿ ಎಲ್ಲ ಪೂರ್ತಿ ಬೆಳಗ್ಗೆ 3 ಗಂಟೆಯ ಎಷ್ಟೊಂದು ಕಷ್ಟಪಟ್ಟ ಬದುಕನ್ನು ಕಟ್ಕೊಂಡಿರ್ತಾರೆ. ಮತ್ತೆ ಇಂಥ ಸ್ವಾಮೀಜಿಗಳು ಈ ಮೌಢ್ಯದ ಬಗ್ಗೆ ಕೇಸ್ ಹಾಕಿದ್ದಾರೆ ಅಂತ. ನಮಸ್ಕಾರ ಸ್ನೇಹಿತರೆ, ನೀವು ಸ್ವಲ್ಪ ಟಿವಿನಲ್ಲಿ ನೋಡಿರ್ತೀರಾ, ನ್ಯೂಸ್ ಪೇಪರಲ್ಲೆಲ್ಲ ಬಂದಿದೆ. ಭದ್ರಾವತಿ ತಾಲೂಕಿನ ಜಂಬರಗಟ್ಟಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ನೋಡಿ. ಅವ್ರು ಗೀತಾ ಅನ್ನೋರು ಡೀಟೇಲ್ಸ್ ಎಲ್ಲ ನ್ಯೂಸ್ ಪೇಪರಲ್ಲೆಲ್ಲ ಬಂದಿದೆ. ಪಾಪ ಚಿಕ್ಕ ವಯಸ್ಸಿನಲ್ಲೇ ಗಂಡನ ಕಳ್ಕೊಂಡಿರ್ತಾರೆ. 3 ಜನ ಮಕ್ಕಳು, ಕೂಲಿ ಕೆಲಸ ಮಾಡಿ ಮಕ್ಕಳನ್ನು ಓದಿಸಿರ್ತಾರೆ. ಒಬ್ಬ ಮಗಳು BA, ಒಬ್ಬ ಮಗ ಡಿಪ್ಲೊಮಾ ಇನ್ ಸಿವಿಲ್, ಇನ್ನೊಬ್ಬ ಗಾರೆ ಕೆಲಸ ಮಾಡ್ತಿರ್ತಾನೆ. ಎಷ್ಟೊಂದು ಕಷ್ಟಪಟ್ಟ ಬದುಕನ್ನು ಕಟ್ಕೊಂಡಿರ್ತಾರೆ. ಹಾಗಿರ್ಬೇಕಾದಾಗ ಸೊಸೆಗೆ ಆರೋಗ್ಯದ ಸಮಸ್ಯೆಗಳು ಬರ್ತವೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್, ಕಂಟಿನ್ಯೂಸ್ ಏನೋ ಆರೋಗ್ಯದ ಸಮಸ್ಯೆಗಳು ಬಂದಾಗ ಆ ಸೊಸೆನ ಕರ್ಕೊಂಡೋಗಿ ಆಂಜನೇಯ ದೇವಸ್ಥಾನದಲ್ಲಿ 5 ದಿನ ಇಟ್ಟಿರ್ತಾರೆ. ಎಷ್ಟೊಂದು ಮೌಢ್ಯಗಳು ತುಂಬಿಕೊಂಡಿದೆ ನೋಡಿ ಮನಸ್ಸುಗಳಲ್ಲಿ. ಸೊ ಅಲ್ಲಿ ಇಟ್ಟಾಗ ಈ ಅಮ್ಮ ಅಲ್ಲಿ ಹೋಗಿ ನನ್ನ ಸೊಸೆಗೆ ಒಳ್ಳೇದಾಗಬೇಕು ಅಂತ, ಈಗಾಗಲೇ ಪಾಪ ವಯಸ್ಸಾಗಿರುತ್ತೆ, ಕಾಯಿಲೆಗಳು ಇರ್ತವೆ, ನನ್ನ ಸೊಸೆಗೆ ಒಳ್ಳೇದಾಗಬೇಕು, ದೇವಸ್ಥಾನದಲ್ಲಿ ನನ್ನ ಜೀವವನ್ನು ತಕೋ, ನನ್ನ ಸೊಸೆನ ಕಾಪಾಡು ಅಂತ ಒದ್ದಾಡಿದಾಳೆ. ಈ ವಿಷಯ ಹೇಗೋ ತಲುಪಿ ಇನ್ನೊಂದು ಗ್ರಾಮ ಇದೆ, ಅದು ಜಂಬರಗಟ್ಟಿದೇನೆ, ಹಳೆ ಜಂಬರಗಟ್ಟಿ. ಅಲ್ಲಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಒಬ್ಬರಿಗೆ, ಆಶಾ ಅನ್ನೋರಿಗೆ ದೇವ್ರು ಬರ್ತಾ ಇತ್ತು, ಚೌಡೇಶ್ವರಿ ದೇವಿ. ಇನ್ನೊಂದಿಬ್ರಿಗೂ ದೇವ್ರು ಬರ್ತಾ ಇತ್ತು. ಅದಕ್ಕಿನ್ನ ನಾನು ಸ್ಟ್ರಾಂಗ್ ಅಂತ ಅನ್ಸ್ಕೊಳಕ್ಕೆ ಆ ಅಮ್ಮ ಏನ್ ಮಾಡಿದ್ಲು, ಈ ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನಕ್ಕೆ ಬಂದು ಈ ಅಮ್ಮನ ಎಳ್ಕೊಂಡು ಹೋಗಿ ಒಂದೇ ಸಮ ಹೊಡ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ರಾತ್ರಿ ಎಲ್ಲ ಪೂರ್ತಿ ಬೆಳಗ್ಗೆ 3 ಗಂಟೆಯವರೆಗೂ ಹೊಡೆದಿದ್ದಾರೆ. ಇವ್ರ ಹತ್ರ ಎಲ್ಲ ಅವ್ರ ನೆಂಟರೆಲ್ಲ ಇದ್ದಾರೆ, ಮಗನೂ ಕೂಡ ಇದ್ದಾನೆ, ಎಲ್ಲರೂ ಇದ್ದಾರೆ. ಅವರೆಲ್ಲ ದೇವ್ರಿಗೆ ಎದ್ದುಕೊಂಡು ಏನು ಮಾತಾಡ್ತಾ ಇಲ್ಲ, ದೆವ್ವ ಸೇರ್ಕೊಂಡಿದೆ ಅಂತ. ಪಾಪ ಹಿಂಗೆ ಮಾನಸಿಕ ಆಘಾತವಾಗಿ, ಆರೋಗ್ಯದ ಸಮಸ್ಯೆಗಳು ಏರುಪೇರಾಗಿ ಅವಳು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ನನ್ನ ಸೊಸೆನ ಕಾಪಾಡು ಅಂತ ಒದ್ದಾಡ್ತಿದ್ದಾಳೆ. ಆದ್ರೆ ದೆವ್ವ ಬಂದಿದೆ ಅಂತ ರಾತ್ರಿ ಎಲ್ಲ ಹೊಡೆದು ಪಾಪ ಮೈಯೆಲ್ಲ ನೀಲ್ಗಟ್ಟಿ, ಆಮೇಲೆ ಸುಸ್ತಾಗಿ ತಣ್ಣೀರು ಸುರಿದು ಅವಳ ಮನೆಗೆ ಕರ್ಕೊಂಡು ಹೋಗಿ ಆಮೇಲೆ ಅವರೆಲ್ಲ ಆಸ್ಪತ್ರೆಗೆ ಸೇರಿಸೋ ಸತ್ತೋಗಿದ್ರು. ಇಸಿ ಎಷ್ಟೊಂದು ಕಣ್ಣು ಎದುರುಗಡೆ ನಡೀತಾ ಇದೆ, ಟಿವಿಲಿ ಬರ್ತಾ ಇದೆ. ನನಗೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಸಮಾಜದಲ್ಲಿ ಕಾರ್ಯಾಂಗ, ನ್ಯಾಯಾಂಗ ಎಚ್ಚೆತ್ಕೊಂಡಿಲ್ಲ. ಬರೀ ಶಾಸಕಾಂಗ, ಬರೀ ರಾಜಕೀಯ ಅವನ ಹಿಂದ್ಗಡೆನೆ ಸುತ್ತುತ್ತಾ ಇದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ತುಂಬಾ ದುರ್ಬಲವಾಗಿದೆ. ಯಾಕೆ ಅಂದ್ರೆ ಬರೀ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿ, ರಾಶಿ ಬರೀ ದೇವರು, ಶನಿ ದೇವರು ಅಂತ ಹಾಕಿ ರಾಶಿ ಶನಿ ದೇವರು ಬರ್ತಾ ಇರುತ್ತೆ. ಒಂದ್ಸಾರಿ ನೋಡಕ್ ಸ್ಟಾರ್ಟ್ ಆದ್ರೆ ಅದ್ರ ಹಿಂದ್ಗಡೆ ಎಲ್ಲ ಬರ್ತಾ ಇರುತ್ತೆ. ಇನ್ನೆಲ್ಲೋ ಒಂದು ದೇವಸ್ಥಾನ ನೋಡಿ, ಮೈ ಮೇಲೆ, ಪೂಜಾರಿ ಮೇಲೆ ದೇವರುಗಳು ಬಂದು ಜನರಲ್ಲಿ ಮೌಢ್ಯವನ್ನು ಬಿತ್ತುತ್ತಾ ಇದ್ದಾರೆ. ಮೌಢ್ಯ ಪ್ರತಿಬಂಧಕ ಕಾಯ್ದೆ ಅಂತ ಮಾಡ್ಬಿಟ್ಟು ನೀವೇನ್ ನೆಕ್ತಾ ಇದ್ದೀರಾ ಕುಳಿತುಕೊಂಡು, ರಾಜಕಾರಣಿಗಳು, ಪೊಲೀಸ್ನವರು. ಅಟ್ಲೀಸ್ಟ್ ಪೊಲೀಸ್ನವ್ರು ಬಿಡಿ, ಬರೀ ರಾಜಕಾರಣಿ ಕಾಪಾಡೋದೇ ಆಯ್ತು, ಅವ್ರು ಲಾಟ್ ಆಫ್ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಸಾಮಾನ್ಯ ಜನರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದು ಫಾಲೋ ಅಪ್ ಮಾಡಿ ಇದೆಲ್ಲ ಮಾಡೋಕ್ಕಾಗತ್ತಾ? ಯಾಕಂದ್ರೆ ಪೊಲೀಸ್ ಗಿಜಿ 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 ಅಂತ ಇರ್ತದೆ. ಅವ್ರು ಬರೀ ರಾಜಕಾರಣಿ ಕಾಪಾಡೋದ್ರಲ್ಲೇ ಇರ್ತಾರೆ, ಹಿಂದ್ಗಡೆ ಅವ್ರಿಗೆ ಬೇಕಷ್ಟು ಟೆನ್ಷನ್ ಇರುತ್ತೆ. ಸೊ ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟು ದುರ್ಬಲವಾಗಿದೆ ಇದೊಂದು ಸಾಕ್ಷಿ. ಇವತ್ತು ಓಪನ್ ಮಾಡ್ರಿ ಪೊಲೀಸ್ನವರು ಇನ್ಸ್ಟಾಗ್ರಾಮ್ಗೆ ಹೋಗಿ ಯಾರ್ಯಾರ ಮೇಲೆ ದೇವರು ಬರುತ್ತೆ ಅಂತ, ದೇವರು ಬರುವುದು ಮೈ ಮೇಲೆ ಮೌಢ್ಯ ಪ್ರತಿಬಂಧಕ ಕಾಯ್ದೆಯಲ್ಲಿ ಅಪರಾಧ, ಅವರನ್ನು ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೋದು. ಸಾಕ್ಷಿ ಎಲ್ಲೇ ಸಿಗುತ್ತೆ, ಇನ್ಸ್ಟಾಗ್ರಾಮ್ ಸಾಕ್ಷಿ ಸಿಗುತ್ತೆ. ಆ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ರೆಕಾರ್ಡ್ ಮಾಡಿ ಸೈಲೆಂಟಾಗೆ, ಯಾಕೆ ಅಲ್ಲೇ ಆ ವಿಡಿಯೋನೇ ಸಾಕು, ಅದನ್ನು AI ವಿಡಿಯೋ ಅಲ್ಲ ಅದು, ಅಲ್ವಾ? ಸೊ ಅದನ್ನ ನೀವು ಕಂಡುಹಿಡಿಯಬೇಕು. ಸುಮೋಟೋ ಕೇಸ್ ಫೈಲ್ ಮಾಡಿ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡೋಕ್ಕೋಸ್ಕರವಾಗಿ ಮೌಢ್ಯವನ್ನು ಬಿತ್ತುತ್ತಿರುವವರನ್ನ ನಾವು ಶಿಕ್ಷಿಸಲು ಸರಳ ವಿಧಾನ ಇನ್ಸ್ಟಾಗ್ರಾಮ್. ಡೈರೆಕ್ಟ್ ವಿಡಿಯೋ ನಿಮಗೆ ಸಿಗುತ್ತೆ. ಓಕೆ, ಪೊಲೀಸ್ನವ್ರು ಮಾಡಿಲ್ಲ, ನ್ಯಾಯಾಂಗ ವ್ಯವಸ್ಥೆ ಏನು ಮಾಡ್ತಾ ಇದೆ? ಎಷ್ಟೊಂದು ಜಡ್ಜ್ಗಳಿದ್ದಾರೆ, ಲಾಯರ್ಗಳಿದ್ದಾರೆ, ಯಾವ್ಯಾವುದೋ ಕೇಸ್ಗೆ ನೀವು ಸುಮೋಟೋ ಕೇಸ್ ಹಾಕ್ತಾರಲ್ಲ, ಇದಕ್ಕೆ ಹಾಕ್ರಿ, ಸಿಂಪಲ್, ವಿತಿನ್ 10 minutes ಎಷ್ಟು ಜನ ಸಿಗ್ತಾರೆ ನಿಮಗೆ.
ಸಮಾಜದಲ್ಲಿ ದುರ್ಬಲ ಮನಸ್ಸುಗಳ ಮೇಲೆ ಆಕ್ರಮಣ ಮಾಡುವವರು ಜಾಸ್ತಿ. ಡೈರೆಕ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬ್ನಲ್ಲಿ ಬರ್ತಾ ಇದ್ದಾರೆ ಎವ್ರಿ ಡೇ. ನಿಮ್ ಕಣ್ಣಿಗೆ ಕಾಣಲ್ವಾ ಅದು? ಸಮಾಜದ ಬಗ್ಗೆ ಕಾಳಜಿ ಇಲ್ವಾ? ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದ್ರೆ ಶಾಸಕಾಂಗ ಏನ್ ಮಾಡ್ತಾ ಇದೆ? ಏನೋ ಒಂದು ಕಾನೂನು ತಂದ್ಬಿಟ್ರೆ ಹೇಗೋ ಅಡ್ಡುಮ್ ದುಡ್ಡು ಬಂದ್ಬಿಟ್ಟು ಮೌಢ್ಯ ಪ್ರತಿಬಂಧಕ ಕಾಯ್ದೆ ಅದೆಲ್ಲಿದೆಯೋ ಕಣ್ಣು ಮುಂದೆ ಇದೆಯಲ್ರಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರಿ, ಎಷ್ಟು ಮೌಢ್ಯಗಳು ತುಂಬಿದೆ. ಸೊ ದೇವಸ್ಥಾನಗಳಿಗೆ ಹೋಗಿ ಯಾರ್ಯಾರು ಪೂಜಾರಿ ಮೇಲೆ ದೇವ್ರು ಬರುತ್ತೋ ಆ ಪೂಜಾರಿನ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿ. ಯಾರ್ಯಾರು ದೆವ್ವ ಬಿಡಿಸ್ತೀನಿ ಅಂತಾರೋ ಅವ್ರನ್ನ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿ ಅಲ್ವಾ? ಯಾರ್ಯಾರು ದೇವರು ಬಂದು ಜ್ಯೋತಿಷ್ಯ ಹೇಳ್ತೀನಿ ಅಂತಾರೋ ಅವರನ್ನ ಅರೆಸ್ಟ್ ಮಾಡಿ. ಯಾವ ಯಾವ ವಾಹನಗಳ ಮೇಲೆ ದೇವರು ಬಂದು ಭವಿಷ್ಯ ಹೇಳುತ್ತೋ ಅದನ್ನ ಅರೆಸ್ಟ್ ಮಾಡಿ. ಇವೆಲ್ಲವೂ ಮೌಢ್ಯ, ಇವೆಲ್ಲವೂ ಕಣ್ಮುಂದೆ ಇದೆ. ಕಣ್ಮುಂದೆ ಇದ್ರೂ ಕಣ್ಮುಚ್ಕೊಂಡು ಕುಳಿತಿದ್ರಲ್ಲ ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ. ಅದಕ್ಕೆ ನಾನು ಈ ವಿಡಿಯೋಸ್ ತುಂಬಾ ನೊಂದ್ಕೊಂಡು ಕೇಳ್ತಾ ಇದ್ದೀನಿ. ನಮ್ಮ ಸಮಾಜ ತುಂಬಾ ದುರ್ಬಲವಾಗ್ತಾ ಇದೆ, ವ್ಯವಸ್ಥೆ ಹದಗೆಟ್ಟು ಹೋಗ್ತಾ ಇದೆ. ಮೌಢ್ಯವನ್ನ ಈ ರಾಜಕಾರಣಿಗಳು ಬಿತ್ತಾ ಇದ್ದಾರೆ, ನಾನಾ ಜನರು ಬಿತ್ತಾ ಇದ್ರೆ ಕಣ್ಣು ಕಾಣ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ದಯವಿಟ್ಟು ಯಾವ ವಿಡಿಯೋ ಕೇಳೋದು ನಿಮ್ ಇಷ್ಟ, ಈ ವಿಡಿಯೋ ದಯವಿಟ್ಟು ನೀವು ಶೇರ್ ಮಾಡಿ, ತಲುಪಲಿ, ನ್ಯಾಯಾಂಗಕ್ಕೆ ತಲುಪಲಿ, ಪೊಲೀಸ್ ವ್ಯವಸ್ಥೆಗೆ ತಲುಪಲಿ. ಎಚ್ಚೆತ್ಕೊಳ್ಳಿ, ಅಟ್ಲೀಸ್ಟ್ ಕೆಲವಾರು ದುರ್ಬಲ ಮನಸ್ಸುಗಳನ್ನ ಕಾಪಾಡ್ರಿ. ದೇವಸ್ಥಾನಗಳಿಗೆ ಜನ ನುಗ್ತಾ ಇದ್ದಾರೆ, ರಶ್ ಆಗ್ತಾ ಇದೆ. ಯಾಕೆ ಅಂದ್ರೆ ಇವೆಲ್ಲವೂ ಮೌಢ್ಯಗಳು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದೆ. ನಂಬಿಕೆ ಹೆಸರಿನಲ್ಲಿ ಭಗವಂತನನ್ನ ಆರಾಧಿಸಕ್ ಹೋಗಿ, ಪೂಜೆ ಮಾಡಕ್ ಹೋಗಿ ಮೌಢ್ಯಕ್ಕೆ ದಾಸರಾಗ್ತಾ ಇದ್ದಾರೆ. ಇವತ್ತು ಓಪನ್ ಮಾಡಿ ಸಿಗ್ತಾರೆ ನಿಮ್ಗೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ನೋಡಿ ಪಾಪ ಆ ಅಮ್ಮ ಎಷ್ಟು ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದು ಮೌಢ್ಯಕ್ಕೆ ದಾಸರ. ಅವ್ರ ಹಿಂದ್ಗಡೆ ಸುತ್ತಮುತ್ತ ಎಲ್ಲ ಮಗ ಮತ್ತೆ ಬೇರೆಯವರೆಲ್ಲ ಇದ್ರು, ಏನೂ ಮಾಡೋಕ್ಕಾಗ್ಲಿಲ್ಲ. ರಾತ್ರಿ ಎಲ್ಲ ಹೊಡೆದಿದ್ದಾರೆ. ಈಗ ನಡೀತಾ ಇರೋ ಘಟನೆ ಚಿತ್ರದುರ್ಗ ತಾಲೂಕಿನಲ್ಲಿ ಜಂಬರಗಟ್ಟಿಯಲ್ಲಿ. ಇದಕ್ಕಿನ ಸಾಕ್ಷಿ ಬೇಕಾ ನಿಮ್ಗೆ? ಇದು ಎಷ್ಟೊಂದು ಇದ್ದಾವ್ರಿ, ಎಲ್ಲ ಕಡೆ ನಡೀತದೆ. ಆಂಜನೇಯ ದೇವಸ್ಥಾನದಲ್ಲಿ ಆಂಜನೇಯ ಬರ್ತಾನೆ ಅಂತ ಬೇಕಾಷ್ಟು ವಿಡಿಯೋಗಳು ಸಿಗುತ್ತೆ, ಶನಿಮಾತ್ಮ ಬರ್ತಾನೆ ಅಂತ ವಿಡಿಯೋಗಳು ಸಿಗುತ್ತೆ, ಚೌಡೇಶ್ವರಿ ಬರ್ತಾಳೆ ಅಂತ ವಿಡಿಯೋಗಳು ಸಿಗುತ್ತೆ. ಇನ್ನು ಮಲೆನಾಡು ಕಡೆಗೆ ಹೋದ್ರೆ ಬೇಕಾದಷ್ಟು ದೇವರುಗಳು ಬರ್ತಾ ಇರ್ತವೆ, ಮೈ ಮೇಲೆ ಬಂದು ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ ಅಲ್ವಾ? ಇವನ್ನೆಲ್ಲವನ್ನ ನೀವು ಒಪ್ಕೋತೀರಾ? ನೀವು ಒಪ್ಕೊಳ್ಳೋದಾದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡಿ, ಯಾರ ಮೇಲೆ ದೇವ್ರು ಬಂದ್ರು ಓಕೆ, ದೇವ ಬಂದ್ರು ಓಕೆ, ನಾವು ಅದನ್ನ ಸ್ವೀಕಾರ ಮಾಡ್ತೀವಿ. ಬರೀ ಹಿಂದೂ ಧರ್ಮ ಅಂದ್ರೆ ಬರೀ ನಾಮ ಹಾಕಬಿಡೋದಲ್ಲ ಹಿಂದೂ ಧರ್ಮ. ಹಿಂದೂಗಳೇ ಯೋಚನೆ ಮಾಡಿ ನೋಡಿ, ನಮ್ಮ ಧರ್ಮದಲ್ಲಿ ನಡೀತಕ್ಕಂಥ ಅನ್ಯಾಯಗಳನ್ನ ಹಿಂದೂಗಳು ವಿರೋಧಿಸಬೇಕು. ಹಿಂದೂ ಧರ್ಮದಲ್ಲಿ ಸಹಬಾಳ್ವೆಯಿಂದ, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ, ತ್ಯಾಗ ಮನೋಭಾವದಿಂದ ಬಾಳತಕ್ಕಂಥ ತಾಳ್ಮೆಯನ್ನು ಕಲಿಸಿದೆ, ಸಂಸ್ಕಾರವನ್ನು ತಿಳಿಸಿದೆ ಹಿಂದೂ ಧರ್ಮ. ಅದು ಎಲ್ಲವನ್ನು ಸ್ವೀಕರಿಸಬೇಕು. ಇದು ಡೈರೆಕ್ಟ್ ಆಗಿ ಮೋಸ ಮಾಡೋದು ಹಿಂದೂ ಧರ್ಮ ಅಲ್ಲ. ಯಾವುದೇ ಧರ್ಮವಾಗಲಿ, ಮುಸ್ಲಿಂ ಧರ್ಮವೇ ಆಗಲಿ, ಅವರ ಮೇಲೆ ದೇವರು ಬಂದ್ರೆ ಅರೆಸ್ಟ್ ಮಾಡಿ, ದೈವ ಬಿಡಿಸ್ತೀನಿ ಅರೆಸ್ಟ್ ಮಾಡಿ. ಕ್ರಿಶ್ಚಿಯನ್ ಧರ್ಮದಲ್ಲಿ ದೇವರು ಬರ್ತೀನಿ ಅನ್ನೋರನ್ನ ಅರೆಸ್ಟ್ ಮಾಡಿ, ದೈವ ಬಿಡಿಸ್ತೀನಿ ಅನ್ನೋರನ್ನ ಅರೆಸ್ಟ್ ಮಾಡಿ. ಇದೆಲ್ಲ ಮೌಢ್ಯಗಳು ಅಂತ ಹೇಳಿ, ಇಲ್ಲದ್ರೆ ಮೌಢ್ಯ ಪ್ರತಿಬಂಧಕ ಕಾಯ್ದೆ ತೆಗೆದು ಬಿಸಾಕಿ ಎಲ್ಲರೂ ಹೆಂಗ್ ಬೇಕಾದ್ರೂ ಮೌಢ್ಯವನ್ನು ಪರಿಪಾಲನೆ ಮಾಡಿಕೊಂಡು, ಮೋಸ ಮಾಡೋರು ಮಾಡ್ಕೊಂಡು, ಹಣ ಮಾಡೋರು ಮಾಡ್ಕೊಂಡು ಸಮಾಜದಲ್ಲಿ ಮೋಸ ಮಾಡಲಿ ಅಲ್ವೇನ್ರಿ? ಯೋಚನೆ ಮಾಡಿ ನೋಡ್ರಿ, ಎಷ್ಟು ಸಿಲ್ಲಿ ಅಂದ್ರೆ ಡೈರೆಕ್ಟ್ ಸಾಕ್ಷಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಓಪನ್ ಮಾಡಿ, ಹೋಗಿ ಅರೆಸ್ಟ್ ಮಾಡಿ, ಸಮಾಜಕ್ಕೆ ತಿಳಿಸಿ, ಹಿಂದೂ ಧರ್ಮದ ಸಾತ್ವಿಕತೆಯನ್ನ ಕಾಪಾಡಿ. ಇದ್ರ ನಮ್ಮ ಧರ್ಮ ತುಂಬಾ ವೀಕ್ ಆಗುತ್ತೆ. ಯಾವುದೇ ಧರ್ಮವಾಗಲಿ, ಮನುಷ್ಯನ ಮೇಲೆ ದೇವ್ರು ಬರ್ತದೆ, ನಾವು ಡೈರೆಕ್ಟ್ ಮೋಸಗಾರ, ಅವನು ಸಾಮಾಜಿಕ ಭಯೋತ್ಪಾದಕ. ಯಾವುದೇ ಧರ್ಮದಲ್ಲಿ ದೆವ್ವವನ್ನು ಬಿಡಿಸ್ತೀನಿ ಅಂತಕ್ಕಂಥವನು ಸಾಮಾಜಿಕ ಭಯೋತ್ಪಾದಕ. ಯಾಕಂದ್ರೆ ಈಗ ಬಡತನದಲ್ಲಿ, ಒತ್ತಡದಲ್ಲಿ ಮನಸ್ಸುಗಳು ತುಂಬಾ ದುರ್ಬಲವಾಗ್ತಾ ಇವೆ. ಪಾಪ ಆ ನೋವನ್ನ, ಆ ಸಂಕಟವನ್ನ ಹೋಗ್ಲಾಡಿಸ್ಕೊಳಕ್ಕೆ ಯಾರು ಹೇಳೋದನ್ನ ಬೇಕಾದ್ರೂ ನಂಬ್ತಾರೆ ಅಲ್ವೇನ್ರಿ? ಸ್ವಲ್ಪ ನೀವು ಯೋಚನೆ ಮಾಡಿ ನೋಡ್ರಿ. ಪಾಪ ಅಮ್ಮ ನನ್ನ ಸೊಸೆಗೆ ಒಳ್ಳೇದಾಗ್ಲಿ, ನನ್ನ ಜೀವ ತಗೋ ದೇವ್ರೆ ಅಂದಾಗ ದೇವರು ಅಷ್ಟೊಂದು ಕ್ರೂರಿನೇ, ಇವಳ ಜೀವ ತಗೊಂಡು ಇನ್ನೊಂದು ಜೀವ ಕಾಪಾಡೋಕ್ಕೆ ಅಂದ್ರೆ ಆ ಮನಸ್ಸಿನಲ್ಲಿ ಎಂಥ ದ್ವಂದ್ವಗಳು ತುಂಬಿಕೊಂಡಿದೆ. ಬಿಕಾಸ್ ಇದೆಲ್ಲವೂ ನಾವು ಹೊರಗಿನಿಂದ ಆ ನಂಬಿಕೆ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಎಲ್ಲ ದುರ್ಬಲ ಮನಸ್ಸುಗಳಿಗೆ ನಾವು ಮೌಢ್ಯತೆಯನ್ನು ಕಾನ್ಸ್ಟೆಂಟ್ ಆಗಿ ಬಿತ್ತುತ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಮಠಗಳಿದೆ, ಮಹಾನ್ ಜ್ಞಾನಿಗಳಿದ್ದಾರೆ, ಅವರು ಕೂಡ ಎಚ್ಚರಿಸ್ತಾ ಇಲ್ಲ.
ಎಚ್ ಎಸ್ ಬರೀ ಎಲ್ಲೋ ಒಂದು ಸ್ಟೇಜ್ ಮೇಲೆ ಕುಳಿತುಕೊಂಡು ಭಾಷಣ ಮಾಡಿದ್ರೆ ಜನ ಕೇಳೋದಿಲ್ಲ. ಅಟ್ಲೀಸ್ಟ್ ಇವುಗಳನ್ನ ಗುರುತಿಸಿ ಅವ್ರ ಮೇಲೆ ಕೇಸ್ ಹಾಕಿಸ್ಬೇಕು. ಇಂಥ ಮಠದ ವತಿಯಿಂದ ಇಂಥ ಸ್ವಾಮೀಜಿಗಳು ಈ ಮೌಢ್ಯದ ಬಗ್ಗೆ ಕೇಸ್ ಹಾಕಿದ್ದಾರೆ ಅಂತ. ಆ ಸ್ವಾಮೀಜಿಗಳು ಹೇಳ್ಬೇಕು, ದೇವಸ್ಥಾನದಲ್ಲಿ ಯಾರ ಮೇಲೂ ದೇವರು ಬರೋದಿಲ್ಲ, ದೇವ್ರಂದ್ರೆ ಈಗಲ್ಲ, ಯಾರ ಮೇಲೂ ದೆವ್ವ ಬರೋದಿಲ್ಲ, ದೆವ್ವವನ್ನು ಬಿಡಿಸುವ ದೇವಸ್ಥಾನಗಳಿಗೆ ಹೋಗಬೇಡಿ, ಅದ್ರ ಮೇಲೆ ಬಂದು ನಮಗೆ ಕಂಪ್ಲೇಂಟ್ ಕೊಡಿ, ನಾವು ಸರ್ಕಾರಕ್ಕೆ ತಿಳಿಸ್ತೀವಿ ಅಂತ ಮಠಾಧಿಪತಿಗಳು ಎಚ್ಚೆತ್ಕೊಂಡ್ರೆ ಅವರು ನಿಜವಾದ ಧರ್ಮ ರಕ್ಷಕರು. ಮೌಢ್ಯವನ್ನು ಬಿತ್ತುತ್ತಿರುವವರನ್ನ ನಾಶ ಮಾಡಬೇಕು ಅಂತ ಕಾಲ ಬಂದಿದೆ ಇವಾಗ. ಡೈರೆಕ್ಟ್ ಮೌಢ್ಯವನ್ನು ಬಿತ್ತುತ್ತಾ ಇದ್ದಾರೆ. ಸೊ ನಾನು ದಯವಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟನೇ. ಯಾಕೆಂದ್ರೆ ಈಗಿನ ದೇವಸ್ಥಾನಗಳು ರಶ್ ಆಗ್ತಾ ಇರೋದು ನೋಡಿದ್ರೆ ಜನರು ನಂಬಿಕೆ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ಆ ನಂಬಿಕೆಗಳನ್ನು ಬಿತ್ತಾ ಇರೋರು ಬೇರೆ ಬೇರೆ ಎಲ್ಲ ಇದ್ದಾರೆ ಬಿಡಿ, ಬೇಕಾದಷ್ಟು ಜನ ಅವರ ದುರಾಸೆಗೋಸ್ಕರ ಏನೇನೆಲ್ಲ ಮಾಡ್ತಾರೆ ಅದನ್ನು ನೋಡ್ತಾರೆ, ಇವರೆಲ್ಲ ಆಸೆಗಳು ಉಟ್ಕೋತಾ ಇರುತ್ತೆ, ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಸೊ ದೇವಸ್ಥಾನದ ರಶ್ಗಳನ್ನು ನೋಡಿ ಜನರಲ್ಲಿ ಮೌಢ್ಯ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ ಎಚ್ಚೆತ್ಕೋಬೇಕು, ಮಠಾಧಿಪತಿಗಳು ಎಚ್ಚೆತ್ಕೋಬೇಕು. ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಉಂಟು ಮಾಡೋಕ್ಕೋಸ್ಕರವಾಗಿ ದುರ್ಬಲ ಮನಸ್ಸುಗಳನ್ನು ಸರಿ ಮಾಡತಕ್ಕಂಥ ಕಾಲ ಬಂದಿದೆ. ಸುಮ್ಮನೆ ಆದ್ರೆ ಆಗಲ್ಲ ರೀ, ಅರೆಸ್ಟ್ ಮಾಡಿ ಆ ವಿಷಯವನ್ನ ಟಿವಿಲಿ ಬಿತ್ತಿದ್ರೇನೆ ಸಾಧ್ಯ. ಇದು ಆರಾಮಾಗಿ ಸಿಗುತ್ತೆ. ದಯವಿಟ್ಟು ಇನ್ಸ್ಟಾಗ್ರಾಮ್ಗೆ ಹೋಗಿ, ಯೂಟ್ಯೂಬ್ಗೆ ಹೋಗಿ, ದೇವ್ರು ಬರೋರು ನೋಡಿ ಅವರನ್ನ ಅರೆಸ್ಟ್ ಮಾಡಿ, ಮೌಢ್ಯ ಬಿತ್ತುವವರನ್ನ ಅರೆಸ್ಟ್ ಮಾಡಿ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡಿ. ಇದು ಎಲ್ಲ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಇವರೇನಪ್ಪ ಹಿಂದೂ ಧರ್ಮದ ವಿರುದ್ಧ ಮಾತಾಡ್ತಿದ್ದಾರೆ ಅಂತಲ್ಲ, ಅಂತ ಕ್ರೂರ ಮನಸ್ಸುಗಳಿವೆ ಸುಮ್ಗೆ ಮಾತಾಡೋದು. ಸೊ ಎಲ್ಲ ಧರ್ಮದಲ್ಲಿ ಯಾವ್ಯಾವ ಧರ್ಮದಲ್ಲಿ ದೇವರು ಬರುತ್ತೋ ಅವರು ಮೌಢ್ಯ ಪ್ರತಿಬಂಧಕ ಕಾಯ್ದೆ ಅಡಿಯಲ್ಲಿ ಅವರ ಮೇಲೆ ಕಾನೂನಾತ್ಮಕವಾದ ಕ್ರಮವನ್ನ ಇಮ್ಮಿಡಿಯೇಟ್ ಆಗಿ ತಗೊಳ್ಳಿ. ಯಾರು ದೆವ್ವ ಬಿಡ್ಸಕ್ ಬರ್ತಾರೋ ಅವರನ್ನ ಇಮ್ಮಿಡಿಯೇಟ್ ಆಗಿ ತಗೊಳ್ಳಿ. ದೇವರು ವಾಹನಗಳ ಮೇಲೆ ಬಂದು ಭವಿಷ್ಯವನ್ನು ಹೇಳುತ್ತಲ್ಲ, ಆ ದೇವಸ್ಥಾನಗಳಿಗೆ ಹೋಗಿ ಅವರನ್ನ ಅರೆಸ್ಟ್ ಮಾಡಿ. ಈ ವಿಜ್ಞಾನದ ಯುಗದಲ್ಲಿ ಅಜ್ಞಾನವನ್ನು ಹೋಗಲಾಡಿಸಿರ್ತಕ್ಕಂಥ ನನ್ನ ಸಣ್ಣ ಕೋರಿಕೆ, ಸಣ್ಣ ಪ್ರಯತ್ನ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಜನಕ್ಕೆ ಜಾಗೃತಿ ಬರಲಿ. ಅರ್ಥ ಆಯ್ತಾ? ಥ್ಯಾಂಕ್ ಯು.